ನಮಸ್ಕಾರ ಗೆಳೆಯರೆ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಗುಡ್ ನ್ಯೂಸ್ ಮತ್ತು ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೊಸ ನ್ಯೂ ಮಾಹಿತಿಯನ್ನು ಬಂದಿದೆ ಗೆಳೆಯರೆ, ತಿಳಿದುಕೊಳ್ಳೋಣ. ಪಿಎಂ ಕಿಸಾನ್ ಯೋಜನೆ ಹೌದು ಗೆಳೆಯರೆ, ಪಿಎಂ ಕಿಸಾನ್ ಯೋಜನೆಯಲ್ಲಿ 23ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಮಾಹಿತಿ ಬಂದಿದೆ. ಮತ್ತು ಪಿಎಂ ಕಿಸಾನ್ ಕುಸುಂಬಿ ಯೋಜನೆ ಅಡಿಯಲ್ಲಿ ಸೌರ ಪಂಪ್ ಸೆಟ್ಗಳಿಗೆ ಭರ್ಜರಿ 80% ಸಬ್ಸಿಡಿ ಘೋಷಣೆ ಮಾಡಲಾಗಿದೆ. ಗೆಳೆಯರೆ, ಗಂಡು ಮಕ್ಕಳಿಗೆ ಫ್ರೀ ಬಸ್ ಸೇವೆ, ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಮಹತ್ವದ ಹೆಜ್ಜೆ ಎಂಬ ಮಾಹಿತಿ ಬಗ್ಗೆ ಅಪ್ಡೇಟ್ ಬಂದಿದೆ ಗೆಳೆಯರೆ. ಹಾಗೂ ಉತ್ತರ ಕರ್ನಾಟಕದ ರೈಲು ಪ್ರಯಾಣಿಕರಿಗೆ ಬಂಪರ್ ಕೊಡುಗೆ ಗೆಳೆಯರೆ, 3 ರೈಲುಗಳು ಇನ್ಮುಂದೆ ಪರ್ಮನೆಂಟ್ ಆಗಿ ಟಿಕೆಟ್ ದರದಲ್ಲಿ ಭಾರಿ ಇಳಿಕೆ ಎಂಬ ಮಾಹಿತಿ ಗೆಳೆಯರೆ. ಈ ಎಲ್ಲ ಮಾಹಿತಿ ತಿಳಿಯುವ ಮುನ್ನ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಗೆಳೆಯರೆ, ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ದಯವಿಟ್ಟು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿ. ಗೆಳೆಯರೆ, ರಾಜ್ಯದ ಮಹಿಳೆಯರ ಸಬಲೀಕರಣಕ್ಕಾಗಿ ಕುಟುಂಬದ ಯಜಮಾನಿ ಹೆಸರಿಗೆ ಬರುತ್ತಿರುವಂತಹ 2,000 ರೂಪಾಯಿಗಳು ಸಹಾಯಧನ ದುರುಪಯೋಗವಾಗುತ್ತಿರುವುದು ಬೆಳಕಿಗೆ ಬಂದಿದೆ ಎಂದು ಹೇಳಲಾಗುತ್ತಿದೆ. ಯಾಕೆಂದ್ರೆ ಮೃತಪಟ್ಟ ಬಳಿಕ ಸಹ ಯೋಜನೆ ಹಣವನ್ನು ಪಡೆಯುತ್ತಿದ್ದಾರೆ ಎಂದು ಕೂಡ ಹೇಳಲಾಗುತ್ತದೆ. ಅಂತವರಿಂದ ಗೃಹಲಕ್ಷ್ಮಿ ಯೋಜನೆ ವಸೂಲಿ ಮಾಡುವುದು ಸರ್ಕಾರವು ಮುಂದಾಗಿದೆ ಅಂತ ಹೇಳಬಹುದು. ಯಾಕೆಂದ್ರೆ ಮೃತಪಟ್ಟ ಜನರು ನಂತರ ಸಹ ಫಲಾನುಭವಿಗಳ ಖಾತೆಯಿಂದ ಹಣ ಹೋಗುತ್ತಲೇ ಇದೆ ಎಂದು ಹೇಳಲಾಗುತ್ತಿದೆ. ಈ ಹಣವನ್ನು ATM ಕಾರ್ಡ್ ಮೂಲಕ ತೆಗೆದುಕೊಳ್ಳುವ ಘಟನೆಯನ್ನು ಕೂಡ ಬೆಳಕಿಗೆ ಬಂದಿದೆ ಅಂತ ಹೇಳಬಹುದು. ಜನರಿಂದಲೇ ಮೃತ ಫಲಾನುಭವಿಗಳ ಬ್ಯಾಂಕ್ ಖಾತೆಯಿಂದ ವಸೂಲಿ ಕಾರ್ಯ ಆರಂಭಗೊಂಡಿದೆ ಎಂದು ಕೂಡ ಹೇಳಬಹುದು. ಫಲಾನುಭವಿಗಳು ಮೃತಪಟ್ಟ ನಂತರ ಕೂಡ ATM ಹಣವನ್ನು ತೆಗೆದುಕೊಳ್ಳಲು ಸಾಧ್ಯವಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಹಾಗೆ ಹಾವೇರಿ ಜಿಲ್ಲೆಯಲ್ಲಿ ಈಗ ರಾಜ್ಯ ಮಟ್ಟದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂಥ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಲವು ಮೃತ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಂದ ಹಣವು ಮತ್ತು ATM ಮೂಲಕವೂ ಹಣವು ತೆಗೆದು ವಿಚಾರ ಪತ್ತೆಯಾಗಿದೆ ಎಂದು ಹೇಳಲಾಗುತ್ತದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇಂತಹ ಖಾತೆಗಳಿಂದ ಈಗಾಗಲೇ ಒಟ್ಟು 10 ಲಕ್ಷ ರೂಪಾಯಿಗಿಂತಲೂ ಹೆಚ್ಚು ಹಣವನ್ನು ಮರಳಿ ಪಡೆದಿದ್ದಾರೆ ಎಂದು ಕೂಡ ಹೇಳಬಹುದು. ಕುಟುಂಬದ ಯಜಮಾನಿಯರು ಪ್ರತಿ ತಿಂಗಳು 2,000 ರೂಪಾಯಿಯನ್ನು ನೀಡುವಂತಹ ಗೃಹಲಕ್ಷ್ಮಿ ಯೋಜನೆ ಪ್ರಯೋಜನವನ್ನು ಸಾವಿರಾರು ಮಹಿಳೆಯರು ಈಗ ಪಡೆಯುತ್ತಿದ್ದಾರೆ. ಆದರೆ ಕೆಲವು ಫಲಾನುಭವಿಗಳ ಕುಟುಂಬಗಳಲ್ಲಿ ಯಜಮಾನಿಯರು ಮೃತಪಟ್ಟ ಮಾಹಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸಿಲ್ಲ. ಹಾಗಾಗಿ ಅಂತಹ ಫಲಾನುಭವಿಗಳ ಖಾತೆಯಿಂದ ಹಣ ಹೋಗುತ್ತಲೇ ಇದೆ. ಕೆಲವು ಕಡೆ ಹಣವು ATM ಕಾರ್ಡ್ ಮೂಲಕ ಕೂಡ ತೆಗೆದುಕೊಳ್ಳಲಾಗುತ್ತಿದೆ ಎಂಬ ಬೆಳಕಿಗೆ ಬಂದಿದೆ ಗೆಳೆಯರೆ. ಹಾಗಾದ್ರೆ ಮೃತ ಫಲಾನುಭವಿಗಳ ಖಾತೆಯಿಂದ ಗೃಹಲಕ್ಷ್ಮಿ ಹಣವು ತೆಗೆಯುತ್ತಿರುವಂತಹ ಸಂಗತಿ ಪತ್ತೆಯಾಗುತ್ತಿದ್ದಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಎಚ್ಚೆತ್ತುಕೊಂಡಿದೆ. ಪ್ರಸ್ತುತ ವರ್ಷದಲ್ಲಿ ಜನವರಿಯಿಂದಲೇ ಮೃತ ಫಲಾನುಭವಿಗಳ ಬ್ಯಾಂಕ್ ಖಾತೆಯಿಂದ ವಸೂಲಿ ಕಾರ್ಯ ಆರಂಭವಾಗಿದೆ ಎಂದು ಹೇಳಬಹುದಾಗಿದೆ. ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಮೂಲಕವೂ ಸಹ ಚರ್ಚೆ ಬಂದಿದೆ ಮತ್ತು ಮೃತ ಖಾತೆಗಳಿಂದ ಹಣವು ಜಮಾ ಆಗುತ್ತಿರುವುದನ್ನು ತಡೆಯಲು ವಿವಿಧ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಶಿಫಾರಸು ಕೂಡ ಸರ್ಕಾರಕ್ಕೆ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ. ಮತ್ತು ಗ್ರಾಮೀಣ ಭಾಗದ ಕೆಲವು ವಯೋವೃದ್ಧ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಹಣ ಬರುತ್ತಿದೆ ಎಂದು ಹೇಳುತ್ತಿದ್ದಾರೆ. ಅವರಲ್ಲಿ ಅನೇಕರು ATM ಕಾರ್ಡ್ ಮೂಲಕವೂ ಕೂಡ ಬಳಕೆ ಬಂದಂತಹ ಮಾಹಿತಿ ಅಂತಲೂ ಹೊಂದಿಲ್ಲ. ಆದರೆ ಕುಟುಂಬದ ಸದಸ್ಯರ ಖಾತೆಗೆ ಸಂಖ್ಯೆ, ATM ಪಾಸ್ವರ್ಡ್ ಅಥವಾ ಕೊಟ್ಟಂತ ಅವರಿಂದಲೇ ಹಣವು ತೆಗೆದುಕೊಳ್ಳುತ್ತಾ ಬಂದಿದ್ದಾರೆ ಎಂದು ಹೇಳಬಹುದು. ಫಲಾನುಭವಿಗಳು ಮೃತಪಟ್ಟ ನಂತರವೂ ಸಹ ATM ಹಣವು ತೆಗೆದುಕೊಳ್ಳಲು ಸಾಧ್ಯವಿದೆ ಎಂದು ಹೇಳಲಾಗುತ್ತಿದೆ. ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹೋಗಲು ಅಸಮರ್ಥರಾಗಿರುವುದರಿಂದ ಕುಟುಂಬದವರ ಸದಸ್ಯರ ಖಾತೆ ನಿರ್ವಹಿಸುತ್ತಿದ್ದಾರೆ ಎಂದು ಹೇಳಬಹುದು. ATM ಕಾರ್ಡ್ ಇರುವುದರಿಂದ ಮೃತರ ಖಾತೆಯಿಂದಲೂ ಕೂಡ ಹಣ ತೆಗೆದುಕೊಳ್ಳಲಾಗುತ್ತಿದೆ ಎಂದು ಅಧಿಕಾರಿಯೊಬ್ಬರಿಗೆ ಮಾಹಿತಿ ಬಂದಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಮತ್ತು ಮೃತಪಟ್ಟ ಫಲಾನುಭವಿಗಳ ಮಾಹಿತಿ ಸಂಗ್ರಹಿಸಲು ಅಂಗನವಾಡಿ ಕಾರ್ಯಕರ್ತರಿಗೆ ಜವಾಬ್ದಾರಿ ನೀಡಲಾಗಿದೆ. ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಯೋಜನೆ ಅಧಿಕಾರಿಯಿಂದ ಮಾಹಿತಿಯನ್ನು ನೀಡಿದ ಬಳಿಕ ನಿರ್ದೇಶಕರು, ಉಪನಿರ್ದೇಶಕರು ಬ್ಯಾಂಕ್ಗಳಿಗೆ ಸೂಚನೆ ನೀಡುತ್ತಾರೆ ಮತ್ತು ಬ್ಯಾಂಕ್ಗಳಿಗೆ ಪ್ರತಿ ತಿಂಗಳು ಫಲಾನುಭವಿಗಳ ಪಟ್ಟಿಯನ್ನು ಪರಿಶೀಲನೆ ಮಾಡುವಂತೆ ಸೂಚನೆ ನೀಡಲಾಗಿದೆ ಎಂದು ಹೇಳಲಾಗುತ್ತಿದೆ. ರಾಜ್ಯದ ರೈತರಿಗೆ ಪಿಎಂ ಕಿಸಾನ್ 23ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ ಗೆಳೆಯರೆ. ದೇಶದ ಕೋಟ್ಯಾಂತರ ಅನ್ನದಾತರಿಗೆ ಕೇಂದ್ರ ಸರ್ಕಾರವು ಶೀಘ್ರದಲ್ಲೇ ಸಿಹಿ ಸುದ್ದಿ ನೀಡಲು ಸಜ್ಜಾಗಿದೆ ಎಂದು ಹೇಳಬಹುದು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ರೈತರು ಬಹುನಿರೀಕ್ಷಿತದಲ್ಲಿರುವಂತಹ 23ನೇ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದಾರೆ ಎಂದು ಹೇಳಬಹುದು. ಯಾಕೆಂದ್ರೆ ಸಂಬಂಧಿಸಿದಂತಹ ಹೊಸ ಅಪ್ಡೇಟ್ಗಳು ಈಗ ಹೊರಗೆ ಬಂದಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಈ ಯೋಜನೆಯಲ್ಲಿ ಅರ್ಹ ರೈತ ಕುಟುಂಬಗಳಿಗೆ ವಾರ್ಷಿಕವಾಗಿ 6,000 ರೂಪಾಯಿಗಳನ್ನು ತಲಾ 2,000 ರೂಪಾಯಿಯಂತೆ 3 ಕಂತುಗಳಲ್ಲಿ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗುತ್ತದೆ. 23ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ, ಯಾವಾಗ ಬರಬಹುದು ಎಂದು ಸಾಮಾನ್ಯವಾಗಿ ಸರ್ಕಾರವು ಪ್ರತಿ 4 ತಿಂಗಳಿಗೊಮ್ಮೆ ಕಂತಿನ ಹಣವನ್ನು ಬಿಡುಗಡೆ ಮಾಡುತ್ತದೆ. ಮೂಲಗಳ ಪ್ರಕಾರ ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ 23ನೇ ಕಂತಿನ ಹಣವು ಏಪ್ರಿಲ್ ಅಥವಾ ಮೇ ತಿಂಗಳ 2026ರ ವೇಳೆಗೆ ರೈತರ ಖಾತೆಗೆ ಸೇರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರವು ಇನ್ನು ಅಧಿಕೃತ ದಿನಾಂಕವು ಘೋಷಣೆ ಮಾಡಬೇಕಾಗಿತ್ತು, ಆದರೆ ಇನ್ನೂ ಮಾಡಬೇಕಾಗಿದೆ ಎಂದು ಹೇಳಲಾಗುತ್ತಿದೆ. ಆದರೆ KYC ಕಡ್ಡಾಯವಾಗಿ ಇದಕ್ಕೆ ಮಾಡಬೇಕಾಗುತ್ತೆ ಗೆಳೆಯರೆ. ಯಾಕೆಂದ್ರೆ ಈ ಯೋಜನೆಯಲ್ಲಿ ಲಾಭ ಪಡೆಯಲು ರೈತರು ಕಡ್ಡಾಯವಾಗಿ KYC ಯನ್ನು ಪೂರ್ಣಗೊಳಿಸಬೇಕೆಂದು ಸರ್ಕಾರ ಸೂಚಿಸಿದೆ. ಒಂದು ವೇಳೆ ನೀವು KYC ಯನ್ನು ಮಾಡದಿದ್ದರೆ ನಿಮ್ಮ 23ನೇ ಕಂತಿನ ಹಣ ಸ್ಥಗಿತಗೊಳ್ಳಬಹುದು. ಸ್ಥಗಿತವಾಗಿರುವಂತಹ ಹಣವನ್ನು ರೈತರು ಮತ್ತು ಪಿಎಂ ಕಿಸಾನ್ ಪೋರ್ಟಲ್ ಮೂಲಕ ಅಥವಾ ಸಮೀಪದ CSC ಕೇಂದ್ರಕ್ಕೆ ಹೋಗಿ ಭೇಟಿ ನೀಡಿ ಅದನ್ನು ಪೂರ್ಣಗೊಳಿಸಬಹುದು ಎಂದು ಕೂಡ ಹೇಳಲಾಗಿದೆ.
ಆದರೆ ಪ್ರಮುಖವಾಗಿ ಮಾಹಿತಿಗಳೇನೆಂದರೆ ಗೆಳೆಯರೆ, ನಿಮ್ಮ ಭೂ ದಾಖಲೆಗಳನ್ನು ಪರಿಶೀಲಿಸಿಕೊಳ್ಳಿ. ಯಾಕೆಂದರೆ ರೈತರು ತಮ್ಮ ಹೆಸರಿನಲ್ಲಿರುವಂತಹ ಜಮೀನಿನ ದಾಖಲೆಗಳನ್ನು ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡಿರಬೇಕು. ಅದರ ಜೊತೆಗೆ ಆಧಾರ್ ಲಿಂಕ್ ಕೂಡ ಜೋಡಣೆ ಆಗಬೇಕು ಗೆಳೆಯರೆ. ಯಾಕೆಂದರೆ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆ ಅಥವಾ DBT ಸೌಲಭ್ಯ ಸಕ್ರಿಯವಾಗಿರಬೇಕು. ಅದಾದ ನಂತರ ಸ್ಟೇಟಸ್ ಚೆಕ್ ಮಾಡಿಕೊಳ್ಳಬೇಕು. ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡುವಾಗ ಪರಿಶೀಲಿಸಿಕೊಳ್ಳಿ ಗೆಳೆಯರೆ. ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಭೇಟಿ ನೀಡಬೇಕು ಮತ್ತು ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ನೋಂದಣಿ ಸಂಖ್ಯೆ ಅಥವಾ ನಿಮ್ಮ ಮೊಬೈಲ್ ಸಂಖ್ಯೆ ನಮೂದಿಸಿ. ಸ್ಕ್ರೀನ್ ಮೇಲೆ ನಿಮ್ಮ ಪೇಮೆಂಟ್ ಸ್ಟೇಟಸ್ ಕೂಡ ಕಾಣಿಸಿಕೊಳ್ಳುತ್ತದೆ. ಆದಾಯದ ತೆರಿಗೆ ಪಾವತಿಸಿದಲ್ಲಿ ಸರ್ಕಾರಿ ನೌಕರರು ಅಥವಾ ಉನ್ನತ ಸಂವಿಧಾನದ ಹುದ್ದೆಗಳಲ್ಲಿರುವಂತಹ ಯೋಜನೆಯ ಲಾಭ ಪಡೆಯಲು ಅರ್ಹರಲ್ಲೆಂದು ಹೇಳಲಾಗುತ್ತಿದೆ. ಅನರ್ಹ ಹಣವನ್ನು ಪಡೆದರೆ ಅವರಿಗೆ ವಿರುದ್ಧವಾದ ಕಾನೂನು ಕೂಡ ಜಾರಿಗೆ ಬರುವುದು ಕೂಡ ಹೇಳಲಾಗುತ್ತಿದೆ. ಹಣವನ್ನು ವಸೂಲಿ ಮಾಡಲಾಗುವುದು ಕೂಡ ಎಂದು ಸರ್ಕಾರ ಎಚ್ಚರಿಕೆಯನ್ನು ಕೊಟ್ಟಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ, ರಾಜ್ಯದ ರೈತರಿಗೆ ಕುಸುಂಬಿ ಯೋಜನೆಯಡಿಯಲ್ಲಿ ಸೌರ ಪಂಪ್ ಸೆಟ್ಗಳಿಗೆ ಭರ್ಜರಿ 80% ಸಬ್ಸಿಡಿಯನ್ನು ಘೋಷಣೆ ಮಾಡಲಾಗಿದೆ ಗೆಳೆಯರೆ. ಕೃಷಿ ಚಟುವಟಿಕೆಗಳಲ್ಲಿ ಪೂರಕವಾಗಿರುವಂತಹ ರೈತರು ಹಗಲು ವೇಳೆಯಲ್ಲಿ ವಿದ್ಯುತ್ ಬಳಸುವಂತಹ ಉದ್ದೇಶದಿಂದ ಕುಸುಂಬಿ ಯೋಜನೆಯಡಿಯಲ್ಲಿ ಜಾಲಯುಕ್ತ ಸೌರ ಪಂಪ್ಗಳನ್ನು ಅಳವಡಿಸಿಕೊಳ್ಳಲು ತಲುಗುವಂತಹ ವೆಚ್ಚ ಅಥವಾ ಸರ್ಕಾರದ ಸಹಾಯಧನ ಸಂಪೂರ್ಣ ವಿವರವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ. ಈ ಯೋಜನೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ 80% ಭಾರಿ ರಿಯಾಯಿತಿಯನ್ನು ನೀಡುತ್ತಿದ್ದು, ರೈತರು ಕೇವಲ 20% ಹಣವನ್ನು ಪಾವತಿಸಿದರೆ ಸಾಕು ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಅಂದರೆ ಈ ಯೋಜನೆಯ ಮುಖ್ಯಾಂಶಗಳೇನೆಂದರೆ, ರಾಜ್ಯ ಸರ್ಕಾರದ ಸಹಾಯಧನವು 50% ಪ್ರಾಪ್ತಿಯಾದರೆ ಕೇಂದ್ರ ಸರ್ಕಾರದಿಂದ ಸಹಾಯಧನವು 30% ಪ್ರಾಪ್ತಿಯಾಗ್ತದೆ ಗೆಳೆಯರೆ. ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 80% ಸಹಾಯಧನ ಪ್ರಾಪ್ತಿಯಾದರೆ ರೈತರು ಮಾತ್ರ ಕೇವಲ 20% ಪಾವತಿ ಮಾಡಿದರೆ ಸಾಕು ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಅರ್ಹರಾದಂಥ ರೈತರಿಗೆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ 80% ಸಹಾಯಧನ ಪ್ರಾಪ್ತಿಯಾಗ್ತಾ ಇದೆ. ರಾಜ್ಯ ಸರ್ಕಾರವು 50% ಮತ್ತು ಕೇಂದ್ರ ಸರ್ಕಾರದಿಂದ 30% ಹಾಗೂ ಕೇವಲ ರೈತರು ಮಾತ್ರ 20% ಕೊಟ್ಟು ಬಿಟ್ಟರೆ ಸಾಕು ಅಂತ ಹೇಳಲಾಗುತ್ತಿದೆ ಗೆಳೆಯರೆ. ರಾಜ್ಯದ ಶಾಲಾ ಮತ್ತು ಕಾಲೇಜುಗಳ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಗುಡ್ ನ್ಯೂಸ್ ಏನೆಂದರೆ, ರಾಜ್ಯದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸುರಕ್ಷತೆ ಮತ್ತು ಸುಗಮ ಪ್ರಯಾಣಕ್ಕಾಗಿ ರಾಜ್ಯ ಸರ್ಕಾರ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದೆ. ಇದೀಗ ವಿಚಾರದಂತೆ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಕರ್ನಾಟಕ ಸರ್ಕಾರ ಇಟ್ಟಿದ್ದು ವಿದ್ಯಾರ್ಥಿ ಸ್ನೇಹಿ ಸಾರಿಗೆ. ಹೌದು ಗೆಳೆಯರೆ, ವಿದ್ಯಾರ್ಥಿ ಸ್ನೇಹಿ ಸಾರಿಗೆ ಎಂಬ ವ್ಯವಸ್ಥೆಯನ್ನು ಜಾರಿಗೆ ತರಲು ಸಜ್ಜಾಗಿದೆ ಎಂದು ಹೇಳಬಹುದಾಗಿದೆ. ಶಿಫಾರಸು ನೀಡಿದಂತಹ ರಕ್ಷಣಾ ಆಯೋಗವು ಈ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಹಕ್ಕುಗಳು ಮತ್ತು ರಕ್ಷಣಾ ಆಯೋಗದ ಶಿಫಾರಸುಗಳನ್ನು ನೀಡಿದ್ದು, ಇದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಸಾರಿಗೆ ಇಲಾಖೆಯು ಅಧಿಕೃತವಾಗಿ ಅಧೀನ ಕಾರ್ಯದರ್ಶಿಗಳಿಗೆ KSRTC, BMTC ಸೇರಿದಂತೆ ರಾಜ್ಯದ ಎಲ್ಲ ಸಾರಿಗೆ ನಿಗಮಗಳಿಗೆ ವ್ಯವಸ್ಥಾಪಕರಿಗೆ ಅಧಿಕೃತ ನಿರ್ದೇಶನ ನೀಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಆದರೆ ಅನೇಕ ಮಕ್ಕಳಿಗೆ ಹೆಚ್ಚಾಗಿ ಸರ್ಕಾರಿ ಬಸ್ಗಳನ್ನು ಅವಲಂಬಿಸವಾಗಿದ್ದು, ಬಸ್ಸಿನಿಂದ ಬಿದ್ದು ಗಾಯಗೊಳ್ಳುವಂತಹ ಕೂಡ ಪ್ರಕರಣಗಳು ತೆಗೆದುಕೊಳ್ಳಬಹುದು ಆಗಿದೆ. ಯಾಕೆಂದರೆ ಈ ಯೋಜನೆಯು ರೂಪಿಸಲಾಗಿದೆ ವಿದ್ಯಾರ್ಥಿಗಳ ರಕ್ಷಣೆಗಾಗಿ. ಹೊಸ ವ್ಯವಸ್ಥೆ ಅಡಿಯಲ್ಲಿ ಶಾಲಾ ಕಾಲೇಜುಗಳ ಸಮಯಕ್ಕೆ ತಕ್ಕಂತೆ ಬೆಳಿಗ್ಗೆ ಮತ್ತು ಸಂಜೆ ಹೆಚ್ಚುವರಿ ಬಸ್ಗಳನ್ನು, ಟ್ರಕ್ಗಳನ್ನು ಸಹ ಈಗ ಆರಂಭಿಸಲು ಯೋಜಿಸಲಾಗಿದೆ ಎಂದು ಹೇಳಬಹುದು. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮತ್ತು ಉಚಿತ ಪ್ರಯಾಣ ಸೌಲಭ್ಯವನ್ನು 12 ತರಗತಿಯವರೆಗೂ ಸಹ ಗಂಡು ಮಕ್ಕಳಿಗೂ ಕೂಡ ವಿಸ್ತರಿಸುವ ಬಗ್ಗೆ ಆಯೋಗದ ಶಿಫಾರಸು ಮಾಡಿದೆ ಎಂದು ಕೂಡ ಹೇಳಲಾಗುತ್ತಿದೆ ಗೆಳೆಯರೆ. ಪ್ರತಿ ಮಾರ್ಗದಲ್ಲಿ ಸಹ ಓದುತ್ತಿರುವಂತಹ ಮಕ್ಕಳ ನಿಖರವಾಗಿ ಮಾಹಿತಿಯನ್ನು ಸಂಗ್ರಹಿಸಿ ಅವರ ಶಿಕ್ಷಣಕ್ಕೆ ಅಡ್ಡಿಯಾಗದಂತೆ ಬಸ್ ರೂಟ್ಗಳನ್ನು ಸಹ ಪ್ಲಾನ್ ಮಾಡುವುದಾಗಿ ಮತ್ತು ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ಗ್ರಾಮೀಣ ಭಾಗಗಳಲ್ಲಿ ಕೂಡ ಪ್ರತ್ಯೇಕವಾಗಿ ಸ್ಕೂಲ್ ಮತ್ತು ಕಾಲೇಜ್ ಬಸ್ಗಳನ್ನು ಓಡಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ಎಂದು ಹೇಳಲಾಗುತ್ತಿದೆ. ಹಾಗಾದ್ರೆ ಹೊಸ ವ್ಯವಸ್ಥೆ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಗೆಳೆಯರೆ. ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ದೃಷ್ಟಿಯಿಂದ ಎಲ್ಲ ಬಸ್ಸುಗಳಲ್ಲಿ CCTV ಕ್ಯಾಮೆರಾ, GPS ನಿಗಾ ಮತ್ತು ತುರ್ತು ಸಂದರ್ಭಗಳಲ್ಲಿ ಪ್ಯಾನಿಕ್ ಬಟನ್ ಅನ್ನು ಅಳವಡಿಸಿಕೊಳ್ಳಲು ಕಡ್ಡಾಯಗೊಳಿಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಬಸ್ಸುಗಳಲ್ಲಿ ಮಕ್ಕಳ ಸಹಾಯವಾಣಿ ಸಂಖ್ಯೆ ಕೂಡ 1098 ಅನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕು ಹಾಗೂ ವಿದ್ಯಾರ್ಥಿನಿಯರು ಹೆಚ್ಚುವರಿಯಾಗಿ ಮಾರ್ಗಗಳಲ್ಲಿ ಮಹಿಳಾ ಕಂಡಕ್ಟರ್ಗಳನ್ನು ನಿಯೋಜಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಲಾಗುತ್ತಿದೆ. ಇದರೊಂದಿಗೆ ಬಸ್ ಚಾಲಕರು ಸಹ ಮತ್ತು ನಿರ್ವಾಹಕರಿಗೆ ಮಕ್ಕಳ ಹಕ್ಕುಗಳು, ಮಕ್ಕಳೊಂದಿಗೆ ವರ್ತಿಸುವಂತಹ ರೀತಿ ನೀತಿಗಳನ್ನು ಬಗ್ಗೆ ಕಡ್ಡಾಯವಾಗಿ ತರಬೇತಿ ನೀಡಲು ನಿರ್ಧರಿಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಸಮಯ ಪಾಲನೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತ ಮೂಲಕ ವಿದ್ಯಾರ್ಥಿಗಳು ಸಕಾಲಕ್ಕೆ ಶಾಲಾ ಮತ್ತು ಕಾಲೇಜುಗಳಿಗೆ ತಲುಪುವಂತೆ ನೋಡಿಕೊಳ್ಳುವುದು ಮತ್ತು ವಿದ್ಯಾರ್ಥಿ ಸ್ನೇಹಿ ಸಾರಿಗೆಯ ಮುಖ್ಯ ಗುರಿಯಾಗಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ರಾಜ್ಯದ ಉತ್ತರ ಕರ್ನಾಟಕ ರೈಲು ಪ್ರಯಾಣಿಕರಿಗೆ ಬಂಪರ್ ಕೊಡುಗೆ ಅಂತ ಹೇಳಬಹುದು ಗೆಳೆಯರೆ. ಯಾಕೆಂದ್ರೆ 3 ರೈಲುಗಳು ಇನ್ನು ಮುಂದೆ ಪರ್ಮನೆಂಟ್ ಆಗಿ ಟಿಕೆಟ್ ದರಗಳಲ್ಲಿ ಇಳಿಕೆಯನ್ನು ಕಾಣಬಹುದಾಗಿದೆ. ಭಾರತೀಯ ರೈಲ್ವೆಯು ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ತಕ್ಕಂತೆ ರೈಲುಗಳನ್ನು ಕಲ್ಪಿಸಲಾಗುತ್ತಿದೆ. ಇದೀಗ ಉತ್ತರ ಕರ್ನಾಟಕದಲ್ಲಿ ರೈಲು ಪ್ರಯಾಣಿಕರಿಗೆ ನೈಋತ್ಯ ರೈಲ್ವೆ ಭರ್ಜರಿ ಗುಡ್ ನ್ಯೂಸ್ ಒಂದನ್ನು ನೀಡಿದೆ ಗೆಳೆಯರೆ. ಉತ್ತರ ಕರ್ನಾಟಕ ಮತ್ತು ತೆಲಂಗಾಣ ಭಾಗದಲ್ಲಿರುವಂತಹ 3 ವಿಶೇಷ ರೈಲುಗಳಿಗೆ ಇನ್ಮುಂದೆ ಖಾಯಂ ಆಗಿ ಓಡಿಸಲು ಹಾಗೂ ದರ ಇಳಿಕೆ ಮಾಡಲು ನಿರ್ಧರಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಇಲ್ಲಿನ ಯಾವುದೇ ಜಿಲ್ಲೆಗಳಲ್ಲಿ ಕೂಡ ಅನುಕೂಲವಾಗಲಿದೆ ಮತ್ತು ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ, ತಿಳಿದುಕೊಳ್ಳಿ ಗೆಳೆಯರೆ. ಉತ್ತರ ಕರ್ನಾಟಕ ಭಾಗದ ರೈಲು ಪ್ರಯಾಣಿಕರ ದಶಕದ ಕನಸು ಕೊನೆಗೂ ಈಡೇರಿಸಿದಂತಾಗುತ್ತದೆ.
ಆರಂಭವಾಗುತ್ತದೆ. ಭಾಗದ ಪ್ರಮುಖ ನಗರಗಳಲ್ಲಿ ಸಂಪರ್ಕಿಸುವಂತಹ 3 ವಿಶೇಷ ರೈಲುಗಳನ್ನು ನೈಋತ್ಯ ರೈಲ್ವೆ ಇನ್ನು ಮುಂದೆ ಖಾಯಮಾಗಿ ಓಡಿಸಲು ನಿರ್ಧಾರ ಮಾಡಿದೆ ಎಂದು ಹೇಳಲಾಗುತ್ತಿದೆ. ನಿರ್ಧಾರದಿಂದಾಗಿ ರಾಜ್ಯದ 8 ಜಿಲ್ಲೆಗಳ ಪ್ರಯಾಣಿಕರು ತುಂಬಾ ಅನುಕೂಲವಾಗಲಿದೆ ಎಂದು ಕೂಡ ಹೇಳಲಾಗುತ್ತಿದೆ. ರೈಲು ಟಿಕೆಟ್ ಬೆಲೆಯಲ್ಲಿ ಕೂಡ ಕಡಿತ ಮಾಡಲಾಗಿದೆ. ಇದುವರೆಗೂ ಸಹ ರೈಲಿನಲ್ಲಿ ವಿಶೇಷವಾಗಿ ರೈಲುಗಳಾಗಿ ಸಂಚಾರ ಮಾಡುತ್ತಿದ್ದ ಕಾರಣ ಪ್ರಯಾಣಿಕರು ಹೆಚ್ಚುವರಿಯಾಗಿ ಶುಲ್ಕವು ಪಾವತಿಸಬೇಕಾಗಿತ್ತು. ಆದ್ರೆ ಈಗ ಸಾಮಾನ್ಯ ರೈಲುಗಳಾಗಿ ಬದಲಾಗುವುದರಿಂದ ಸ್ಲೀಪರ್ ಮತ್ತು ಎಸಿ ಕೋಚ್ಗಳ ದರದಲ್ಲಿ 25% 30% ಇಳಿಕೆ ಆಗಲಿದೆ ಎಂದು ಹೇಳಲಾಗುತ್ತಿದೆ. ರಾಜ್ಯದ ಯಾವೆಲ್ಲ ಜಿಲ್ಲೆಗಳು ಪ್ರಯಾಣಿಕರಿಗೆ ಅನುಕೂಲವಾಗುತ್ತದೆ ಅಂದ್ರೆ ಈ ಮಹತ್ವದ ನಿರ್ಧಾರದಿಂದ ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಗದಗ, ಕೊಪ್ಪಳ, ವಿಜಯನಗರ, ಬಳ್ಳಾರಿ, ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳಿಗೆ ಜನರಿಗೆ ಹೈದರಾಬಾದ್ ಮತ್ತು ಸಿಕಂದರಾಬಾದ್ ಸಂಪರ್ಕದಲ್ಲಿ ಕಲ್ಪಿಸುವಂತಹ ರೈಲು ಟಿಕೆಟ್ಗಳ ದರವು ಕೂಡ ತುಂಬಾ ಇಳಿಕೆಯಾಗಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಮತ್ತು ಈ ರೈಲುಗಳನ್ನು ಖಾಯಮಾಗಿಗೊಳಿಸುವುದರಿಂದ ಹೈದರಾಬಾದ್ಗೆ ತೆರಳುವಂತಹ ಸಾವಿರಾರು ಉದ್ಯೋಗಿಗಳು, ವಿದ್ಯಾರ್ಥಿಗಳು ಅಥವಾ ಸಣ್ಣ ವ್ಯಾಪಾರಿಗಳಿಗೆ ಆರ್ಥಿಕವಾಗಿ ದೊಡ್ಡ ಮಟ್ಟದ ಅನುಕೂಲವಾಗಲಿದೆ ಎಂದು ಹೇಳಲಾಗುತ್ತಿದೆ. ಈ ಕ್ರಮವು ಭಾಗದಲ್ಲಿರುವಂತಹ ಆರ್ಥಿಕ ಚಟುವಟಿಕೆಗಳು ಕೂಡ ಹೆಚ್ಚಿನ ವೇಗ ನೀಡುವುದು ನಿರೀಕ್ಷೆಯಲ್ಲಿದೆ ಎಂದು ಕೂಡ ಹೇಳಲಾಗುತ್ತಿದೆ ಗೆಳೆಯರೆ. ತಾವು ನಮ್ಮ ಈ ವಿಡಿಯೋವನ್ನು ಮೊದಲು ಬಾರಿ ನೋಡ್ತಿದ್ರೆ ತಮಗೆ ಲೈಕ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.